ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 13 ಡಿಸ್ಟೆನ್ಸು, ಟೈಮು, ಸ್ಪೀಡು, ಕನ್ನಡದಲ್ಲಿ ದೂರ, ಕಾಲ ಮತ್ತು ವೇಗ, ಈ ಚಾಪ್ಟ್ರದ್ದು ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಒಂದೇ ಒಂದು ಫಾರ್ಮುಲಾ ಬರುತ್ತೆ. ಫಸ್ಟು ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಆ ಫಾರ್ಮುಲಾದು ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನೀವು ಪ್ರೈಮರಿ ಸ್ಕೂಲ್ ಮಕ್ಕಳಾಗಿದ್ದರೆ ಪ್ರತಿಯೊಬ್ಬರು ಆ ಪಿಕ್ಚರ್ ನೋಡಿರ್ತೀರ. ಆ ಪಿಕ್ಚರ್ ಎಲ್ಲಿ ನೋಡಿರ್ತೀರ? ಒಂದು ಸ್ಕೂಟ್ರಲ್ಲಿ ನೋಡಿರ್ತೀರ, ಇಲ್ಲ ಕಾರಲ್ಲಿ ನೋಡಿರ್ತೀರ, ಇಲ್ಲ ಯಾವುದಾದ್ರೂ ಮೂವಿಂಗ್ ವೆಹಿಕಲಲ್ಲಿ ನೋಡಿರ್ತೀರ. ಆಯಿತಾ? ಈ ಪಿಕ್ಚರ್ ನೋಡಿ, ಆ ಪಿಕ್ಚರಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಆ ಸರ್ಕಲ್ ಇದೆಯಲ್ಲ, ರೆಡ್ ಸರ್ಕಲ್ಲು ಮತ್ತು ಯೆಲ್ಲೋ ಸರ್ಕಲ್ಲು, ಅದರೊಳಗಡೆ km/h ಅಂತ ಮೆನ್ಷನ್ ಮಾಡಿದ್ದಾನೆ. ಆಯಿತಾ? ಇದರ ಅರ್ಥ ಇದರಲ್ಲೇ ಫಾರ್ಮುಲಾನು ಬಂದೋಗಿದೆ. ಆಯಿತಾ? ಈ ಪಿಕ್ಚರ್ ನೆನಪಿಟ್ಕೊಂಡ್ರೆ ಇದರಲ್ಲಿ ಫಾರ್ಮುಲಾನು ಕೊಟ್ಟಿದ್ದಾರೆ. ಅದೇನದು ಫಾರ್ಮುಲಾ? ಇದು ಸ್ಪೀಡ್ದು ಫಾರ್ಮುಲಾ. ಆಯಿತಾ? ಸ್ಪೀಡ್ದು ಫಾರ್ಮುಲಾ ಏನಿದೆ? ಸ್ಪೀಡ್ದು ಫಾರ್ಮುಲಾ ಡಿಸ್ಟೆನ್ಸ್. ಆಯಿತಾ? ಡಿಸ್ಟೆನ್ಸ್ ಯಾವುದ್ರಲ್ಲಿ ಮೆಜರ್ ಮಾಡೋದು? ಕಿಲೋಮೀಟ್ರಲ್ಲಿ ಮೆಜರ್ ಮಾಡ್ತೀವಿ ನಾವು. ಡಿಸ್ಟೆನ್ಸ ಯಾವಾಗಲೂ ಕಿಲೋಮೀಟರಲ್ಲಿ ಮೆಜರ್ ಮಾಡ್ತೀವಿ. ನೆಕ್ಸ್ಟು ಟೈಮ್ನ ಯಾವಾಗಲೂ ನಾವು ನಾರ್ಮಲಾಗಿ ಅವರಲ್ಲಿ ಮೆಜರ್ ಮಾಡ್ತೀವಿ. ಆಯಿತಾ? ಇದು ಡಿಸ್ಟೆನ್ಸ್ದು, ಇದು ಡಿಸ್ಟೆನ್ಸು, ಇದು ಅವರ್ ಆಗುತ್ತೆ. ಆಯಿತಾ? ಡಿಸ್ಟೆನ್ಸು, ಇದು ಅವರ್ ಆಗುತ್ತೆ. ಇದೇನಾಗುತ್ತೆ? ಸ್ಪೀಡ್ದು ಯೂನಿಟ್ ಆಗುತ್ತೆ ಇದು. ಆಯಿತಾ? ಹಂಗೆ ಇದು ಸ್ಪೀಡ್ ಫಾರ್ಮುಲಾನೂ ಆಗುತ್ತೆ. ಇದು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಆಯಿತಾ? km/h ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್ಲು, ನಿಮ್ಮದು ಸ್ಪೀಡೋಮೀಟ್ರು 50 km/h ಅಂತ ತೋರಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. 50 km/h ಅಂತ ತೋರಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ನೀವು ಮಂಡ್ಯದಿಂದ ಮೈಸೂರಿಗೆ 50 km/h ಹೋಗಿರ್ತೀರ. 50 km/h ಸ್ಪೀಡಲ್ಲಿ ಹೋಗ್ತೀರಾ. ಆಯಿತಾ? ಮಂಡ್ಯದಿಂದ ಮೈಸೂರಿಗೆ 50 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆಯಿತಾ? ಹಂಗಂದರೆ ಎಷ್ಟು ಗಂಟೆಲಿ ಹೋಗ್ತೀರಾ? ಮಂಡ್ಯದಿಂದ ಮೈಸೂರಿಗೆ ಎಷ್ಟು ಗಂಟೆಲಿ ಹೋಗ್ತೀರಾ? ಫಾರ್ಮುಲಾ ಯೂಸ್ ಮಾಡಿ. S ಈಸ್ ಈಕ್ವಲ್ ಟು D/T. ಆಯಿತಾ? ಎಸ್ ಅಂದರೆ ಸ್ಪೀಡು, 50 km/h. 50 km/h ಸ್ಪೀಡು. ಆಯಿತಾ? ಡಿಸ್ಟೆನ್ಸ್ ಎಷ್ಟಿದೆ? ಡಿಸ್ಟೆನ್ಸು 50 ಕಿಲೋಮೀಟರ್ ಇದೆ. ಆಯಿತಾ? ಎಷ್ಟು ಗಂಟೆಲಿ ಹೋಗ್ತೀರಾ ಅದನ್ನು ಫೈಂಡ್ ಔಟ್ ಮಾಡಬೇಕು. ಆಯಿತಾ? ನೋಡಿ, T ಈಸ್ ಈಕ್ವಲ್ ಟು, ಇವೆರಡು ಇಂಟರ್ಚೇಂಜ್ ಆಗುತ್ತೆ. ಇದು ಇಲ್ಲೋಗುತ್ತೆ, ಇದು ಇಲ್ಲಿ ಬರುತ್ತೆ. 50 km ಡಿವೈಡೆಡ್ ಬೈ 50 km/h ಆಗುತ್ತೆ. ಆಯಿತಾ? 50 ಕ್ಯಾನ್ಸಲ್ ಆಗುತ್ತೆ. T ಈಸ್ ಈಕ್ವಲ್ ಟು 1 hour ಆಗುತ್ತೆ. ಆಯಿತಾ? ಈ ರೀತಿ ನೀವು ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದರರ್ಥ ಮಂಡ್ಯದಿಂದ ಮೈಸೂರಿಗೆ ಹೋಗೋಕ್ಕೆ 1 hour ತೊಗೊಳುತ್ತೆ. ಆಯಿತಾ? ಮಂಡ್ಯದಿಂದ ಮೈಸೂರಿಗೆ 50 km ಡಿಸ್ಟೆನ್ಸ್ ಇದೆ. ನೀವೇನಾದರೂ 50 km/h ಸ್ಪೀಡಲ್ಲಿ ಏನಾದ್ರು ಹೋದರೆ ಮಂಡ್ಯದಿಂದ ಮೈಸೂರಿಗೆ 1 hour ತೊಗೊಳುತ್ತೆ. ಆಯಿತಾ? ಇದು ಕಾಮನ್ ಸೆನ್ಸು. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಇಲ್ಲ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಸೆಕೆಂಡ್ ಎಕ್ಸಾಂಪಲಲ್ಲಿ ನಾವು ಮಂಡ್ಯದಿಂದ ಬೆಂಗಳೂರು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಆಯಿತಾ? ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಮಂಡ್ಯದಿಂದ ಬೆಂಗಳೂರಿಗೆ 100 km ಡಿಸ್ಟೆನ್ಸ್ ಇದೆ. ಆಯಿತಾ? ಮಂಡ್ಯದಿಂದ ಬೆಂಗಳೂರಿಗೆ 100 km ಡಿಸ್ಟೆನ್ಸ್ ಇದೆ. ಆಯಿತಾ? ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಮಂಡ್ಯದಿಂದ ಬೆಂಗಳೂರಿಗೆ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಬಸ್ಸಲ್ಲಿ ಟ್ರಾವೆಲ್ ಮಾಡಿದಾಗ 2 ಗಂಟೆ ತೊಗೊಳುತ್ತೆ. ಮಂಡ್ಯದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿದಾಗ ಬಸ್ಸಲ್ಲಿ 2 ಗಂಟೆ ತೊಗೊಳುತ್ತೆ. ಹಾಗಾದರೆ ಬಸ್ಸು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ ಅಂದ್ಬಿಟ್ಟು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಅದಕ್ಕೆ ಫಾರ್ಮುಲಾ ಯೂಸ್ ಮಾಡಿ. ಫಾರ್ಮುಲಾ ಏನಿದೆ? S ಈಸ್ ಈಕ್ವಲ್ ಟು D/T. ಡಿ ಅಂದ್ರೇನು? ಡಿಸ್ಟೆನ್ಸು. 100 km ಇದೆ. ಆಯಿತಾ? ಟೈಮ್ ಎಷ್ಟು ತೊಗೊಳ್ತಾ ಇದೆ? 2 hour ತೊಗೊಳ್ತಾ ಇದೆ. ಆಯಿತಾ? 2 1s 2 5s ಪಕ್ಕ 0 ಇದೆ. ಹಂಗಂದರೆ 50 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಆ ಬಸ್ಸು 50 km/h ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಆಯಿತಾ? ಅದನ್ನು ಸ್ಪೀಡ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ವೇಗ. ನೋಡಿ, ಮೂರನೇ ಎಕ್ಸಾಂಪಲಲ್ಲಿ ನಾವು ಬೆಂಗಳೂರಿಂದ ಹಾಸನ್ಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಹಾಸನ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಮ್ಮ ವೆಹಿಕಲ್ ಸ್ಪೀಡು 100 km/h ಇದೆ. ಆಯಿತಾ? ನಮ್ಮದು ವೆಹಿಕಲ್ದು ಸ್ಪೀಡು 100 km/h ಇದೆ. ನೋಡಿ, 3 ಅವರ್ಸಲ್ಲಿ ನಾವು ಎಷ್ಟು ದೂರ ಟ್ರಾವೆಲ್ ಮಾಡ್ತೀವಿ? ಆಯಿತಾ? ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಾರ್ಮುಲಾ ಯೂಸ್ ಮಾಡಿ. ಒಂದೇ ಒಂದು ಫಾರ್ಮುಲಾ ಇರೋದು ಯೂಸ್ ಮಾಡಿ. S ಈಸ್ ಈಕ್ವಲ್ ಟು D/T.
ಟಿ ಆಯಿತಾ. ಎಸ್ ಅಂದರೆ ಸ್ಪೀಡು, 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಆಯಿತಾ. ಡಿಸ್ಟೆನ್ಸ್ ಗೊತ್ತಿಲ್ಲ. 3 ಅವರ್ಸಲ್ಲಿ ಎಷ್ಟು ದೂರ ಹೋಗಿರ್ತೀವಿ, ಟೈಮು 3 ಅವರ್ಸ್, 3 ಅವರ್ ಆಯಿತಾ. ಇದನ್ನು ಮಲ್ಟಿಪ್ಲೈ ಮಾಡಿ, 100 ಇಂಟು 3 ಎಷ್ಟಾಗುತ್ತೆ, 300 ಕಿಲೋಮೀಟರ್ ಆಗುತ್ತೆ ಆಯಿತಾ. ಅಂದರೆ 100 ಕಿಲೋಮೀಟರ್ ಸ್ಪೀಡಲ್ಲಿ 3 ಗಂಟೆಯಲ್ಲಿ ನಾವು 300 ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತೀವಿ ಅನ್ನೋದು ಇದರ ಅರ್ಥ ಆಯಿತಾ. ಹೀಗೆ ಪ್ರತಿಯೊಂದು ನಿಮಗೇನಾದ್ರೂ 2 ಕ್ವಾಂಟಿಟಿ ಗೊತ್ತಿದ್ರೆ, ಡಿಸ್ಟೆನ್ಸು ಅಥವಾ ಟೈಮು, ಅಥವಾ ಡಿಸ್ಟೆನ್ಸು ಅಥವಾ ಸ್ಪೀಡು, ಅಥವಾ ಟೈಮು ಅಥವಾ ಸ್ಪೀಡು, ಯಾವ್ದಾರ 2 ಕ್ವಾಂಟಿಟಿ ಗೊತ್ತಿದ್ದರೆ ಅಥವಾ ಕೊಟ್ಟಿದ್ರೆ 3ನೇ ಕ್ವಾಂಟಿಟಿನ ಆರಾಮಾಗಿ ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕ್ವಶನ್ ಪೇಪರಲ್ಲಿ ಕ್ವಶನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಕೇಳಿರ್ತಾರೆ ಆಯಿತಾ. ಕ್ವಶನ್ನ ಮೀಟರ್ ಪರ್ ಸೆಕೆಂಡಲ್ಲಿ ಕೇಳಿರ್ತಾರೆ, ಆನ್ಸರ್ನ ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ. ಕ್ವಶನ್ ಕೊಟ್ಟಿರೋದು ಮೀಟರ್ ಪರ್ ಸೆಕೆಂಡಲ್ಲಿ ಆಯಿತಾ, ಆನ್ಸರ್ ಕೊಟ್ಟಿರೋದು ಕಿಲೋಮೀಟರ್ ಪರ್ ಅವರಲ್ಲಿ ಆಯಿತಾ. ಆ ರೀತಿದಾಗ ಏನು ಮಾಡಬೇಕು, ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ ಆಗ ನೋಡಿ. ಇದು ಅಷ್ಟೇ, ಒಂದೊಂದ್ಸಲ ಕ್ವಶನಲ್ಲಿ ಏನು ಮಾಡಿರ್ತಾರೆ ಅಂದರೆ ಕ್ವಶನಲ್ಲಿ ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿರ್ತಾರೆ, ಆನ್ಸರ್ನ ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿರ್ತಾರೆ. ಆಗ ಯಾವ ರೀತಿ ಕನ್ವರ್ಟ್ ಮಾಡಿರ್ತೀರಾ, ಒಂದೇ ಒಂದು ಇದನ್ನು ಯೂಸ್ ಮಾಡಿ, ನಂಬರ್ಸು 18/5 ಯೂಸ್ ಮಾಡಬೇಕು ಅಥವಾ 5/18 ಯೂಸ್ ಮಾಡಬೇಕು ಆಯಿತಾ. 18/5 ಯಾವಾಗ ಯೂಸ್ ಮಾಡ್ತೀರಾ ಅಥವಾ 5/18 ಯಾವಾಗ ಯೂಸ್ ಮಾಡ್ತೀರಾ ನೋಡಿ. ಒಂದು ಸಿಂಪಲ್ಲಾಗಿ ಒಂದು ನೆನ್ಪಿಟ್ಕೊಳ್ಳುವಂಥ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಮೀಟರ್ ಅಂದರೆ ಚಿಕ್ಕದು, ಇಷ್ಟುದ್ದ ಐತೆ. ಮೀಟರ್ ಅಂದರೆ 1 ಮೀಟ್ರ್, ಆಲ್ಮೋಸ್ಟ್ ಇಷ್ಟುದ್ದ ಬರ್ತದೆ. 1 ಮೀಟ್ರ್ ಏನೋ ಇಷ್ಟುದ್ದ ಬರ್ಬೋದು ಆಯಿತಾ. ಚಿಕ್ಕದು ಮೀಟರ್ ಅಂದರೆ ಚಿಕ್ಕದು. ಕಿಲೋಮೀಟರ್ ಅಂದರೆ ವಿಪರೀತ ಉದ್ದಾಗಿದೆ, ಕಿಲೋಮೀಟರ್ ಅಂದರೆ ವಿಪರೀತವಿದೆ. ಮೀಟರಿಂದ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ, ಚಿಕ್ಕದ್ರಿಂದ ದೊಡ್ಡದು ಮಾಡಬೇಕು ಅಂದರೆ, ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಮೀಟರಿಂದ ಕಿಲೋಮೀಟರ್ ಚಿಕ್ಕದ್ರಿಂದ ದೊಡ್ಡದು ಮಾಡಬೇಕು ಅಂದರೆ ದೊಡ್ಡದು ಮಲ್ಟಿಪ್ಲೈ ಮಾಡಿ ಆಯಿತಾ. ದೊಡ್ಡದು ಅಂದರೆ ಮೇಲ್ಗಡೆ ದೊಡ್ಡದು ಇರಬೇಕು. 18/5ನ ಮಲ್ಟಿಪ್ಲೈ ಮಾಡಿ, 18/5ನ ಮಲ್ಟಿಪ್ಲೈ ಮಾಡಿ. ಇಲ್ಲಿ ನೋಡಿ, ಕಿಲೋಮೀಟರ್ ಪರ್ ಅವರ್ ಇದೆ. ಕಿಲೋಮೀಟರ್ ಪರ್ ಅವರ್ ಅಂದರೆ ದೊಡ್ಡದು, ಕಿಲೋಮೀಟರ್ ಪರ್ ಅವರ್ ಅಂದರೆ ದೊಡ್ಡದು. ದೊಡ್ಡದನ್ನು ಚಿಕ್ಕದು ಮಾಡಬೇಕು ಅಂದರೆ ಅದಕ್ಕೆ ಚಿಕ್ಕದು ಮಲ್ಟಿಪ್ಲೈ ಮಾಡಿ. ನ್ಯೂಮರೇಟ್ರು ಮೇಲ್ಗಡೆ 5 ಇರಬೇಕು, ಚಿಕ್ಕದು ಆಯಿತಾ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ದೊಡ್ಡದನ್ನು ಚಿಕ್ಕದು ಮಾಡಬೇಕು ಅಂದರೆ ಚಿಕ್ಕದು ಮಲ್ಟಿಪ್ಲೈ ಮಾಡಿ. ಚಿಕ್ಕದು ಅಂದರೆ ಮೇಲ್ಗಡೆ 5 ಇದೆ ಆಯಿತಾ. 5/18 ಮಲ್ಟಿಪ್ಲೈ ಮಾಡಿ ಅಷ್ಟೇ. ಈ ರೀತಿ ನೀವು ಸಿಂಪಲ್ಲಾಗಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಇದರಲ್ಲಿ ಸಾಲ್ವ್ ಮಾಡ್ಬೋದು. ನೋಡಿ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕ್ವಶನಲ್ಲಿ ಅವರಲ್ಲಿ ಕೊಟ್ಟಿರ್ತಾರೆ, ಆನ್ಸರ್ ಮಿನಿಟು ಅಥವಾ ಸೆಕೆಂಡಲ್ಲಿ ಕೇಳಿರ್ತಾರೆ. ಕೆಲವೊಂದು ಸಲ ಏನು ಮಾಡಿರ್ತಾರೆ, ಕ್ವಶನ್ನಲ್ಲಿ ಮಿನಿಟಲ್ಲಿ ಕೊಟ್ಟಿರ್ತಾರೆ, ಆನ್ಸರಲ್ಲಿ ಅವರು ಅಥವಾ ಸೆಕೆಂಡಲ್ಲಿ ಕೊಟ್ಟಿರ್ತಾರೆ. ಆಗ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿದೆ. ಅವರ್ ಇದ್ದರೆ ಮಿನಿಟಾಗಿ ಕನ್ವರ್ಟ್ ಮಾಡಬೇಕು. 1 ಅವರ್ ಅಂದರೆ 60 ಮಿನಿಟ್ ಆಯಿತಾ. ಪುನಃ 1 ಅವರ್ ಅಂದರೆ 60 ಮಿನಿಟ್ಸು ಅಥವಾ 3600 ಸೆಕೆಂಡ್ ಆಗುತ್ತೆ ಆಯಿತಾ. ಇದು ಹೇಗೆ ಬಂತು, 60 ಇಂಟು 60 ಮಾಡಿದಾಗ 3600 ಬರುತ್ತೆ ಆಯಿತಾ. ಆ ರೀತಿ ಬರ್ಕೊಳ್ಳಿ. ನೆಕ್ಸ್ಟು 1 ಅವರ್ ಅಂದರೆ 60 ಮಿನಿಟ್ ಅಂತ ಯೂಸ್ ಮಾಡ್ಬೋದು ಅಥವಾ 3600 ಸೆಕೆಂಡ್ ಅಂತ ಯೂಸ್ ಮಾಡ್ಬೋದು. ಸೆಕೆಂಡ್ ಒಂದು ನೋಡಿ, 1 ಮಿನಿಟ್ ಅಂದರೆ 60 ಸೆಕೆಂಡ್ಸ್ ಅಂತ ನಾವು ಯೂಸ್ ಮಾಡ್ಬೋದು ಆಯಿತಾ. ಇನ್ನೊಂದು ನೋಡಿ, ಮಿನಿಟಲ್ಲಿರುತ್ತೆ, ಅದನ್ನು ಅವರಲ್ಲಿ ಯಾವ ರೀತಿ ಬರ್ಕೋತೀರಾ, ಮಿನಿಟಲ್ಲಿದ್ದರೆ 1/60 ಅವರ್ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ. ನೆಕ್ಸ್ಟು ಸೆಕೆಂಡಲ್ಲಿರುತ್ತೆ, ಅದನ್ನು ಅವರ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, 1 ಸೆಕೆಂಡ್ ಅಂದರೆ 1/60 ಮಿನಿಟ್ ಅಂತ ಬರ್ಕೋಬೋದು ಅಥವಾ 1/3600 ಅವರ್ ಅಂತ ಬರ್ಕೋಬೋದು ಆಯಿತಾ. ಈ ರೀತಿ ನಾವು ಕನ್ವರ್ಟ್ ಮಾಡ್ಬೋದು, ಸೆಕೆಂಡಿಂದ ಅವರ್ಗೆ ಅಥವಾ ಅವರಿಂದ ಸೆಕೆಂಡ್ಗೆ. ಈ ರೀತಿ ನಾವು ಕನ್ವರ್ಷನ್ನ ನಾವು ನೆನ್ಪಿಟ್ಕೊಳ್ಬೇಕು.